ಇನ್ನು ಧರ್ಮಸ್ಥಳದಲ್ಲಿ ಅಸ್ಥಿ ಪಂಜರಗಳಿಗಾಗಿ ಶೋಧ ಮುಂದುವರೆದಿದೆ. ದೂರುದಾರ ಗುರುತಿಸಿದ್ದಂತ 4ನೇ ಸ್ಥಳದಲ್ಲಿ ಇದೀಗ ಶೋಧ ಕಾರ್ಯ ಆರಂಭ ಆಗಿದೆ. ಬಂಗಲಗುಡ್ಡದಲ್ಲಿರುವಂತಹ 4ನೇ ಜಾಗದಲ್ಲಿ ಶೋಧ ನಡೀತಾ ಇದೆ. 3ನೇ ಸ್ಥಳದ ಪಕ್ಕದಲ್ಲೇ 4ನೇ ಪಾಯಿಂಟ್ ಇರೋದು. ಇವತ್ತು ಬೆಳಗ್ಗೆಯಿಂದ 3ನೇ ಜಾಗದಲ್ಲಿ ಇದೀಗ ಶೋಧ ನಡೀತಾ ಇದೆ. ನಿನ್ನೆ ಒಂದು ಸ್ಥಳವನ್ನ ಮೊದಲೇ ಗುರುತಿಸಿದ್ರು, ಅದರ ಶೋಧ ನಡೆಯಿತು. ಅನಂತರದಲ್ಲಿ ಇವತ್ತು ಬೆಳಗ್ಗೆಯಿಂದ ಇಲ್ಲಿವರೆಗೆ 2 ಪಾಯಿಂಟ್ಗಳನ್ನು ಅಗೆಯಲಾಗಿದೆ. ಇದೀಗ 4ನೇ ಪಾಯಿಂಟ್ ಅಲ್ಲಿ ಶೋಧ ಕಾರ್ಯ ನಡೀತಾ ಇದೆ. ಅಸ್ಥಿ ಪಂಜರಗಳಿಗಾಗಿ ಹುಡುಕಾಟ ಮುಂದುವರೆದಿದೆ. ದೂರುದಾರನೇ ಗುರುತಿಸಿರುವಂತಹ ಒಟ್ಟು 13 ಸ್ಥಳಗಳಲ್ಲಿ ಇದು 4ನೇ ಸ್ಥಳ ಏನಾತ ತೋರಿಸಿದಾನೆ ಅದನ್ನ ಅಗೀತಾ ಇದ್ದಾರೆ. ಬಂಗ್ಲಗುಡ್ಡದಲ್ಲಿರುವಂತಹ 4ನೇ ಜಾಗ ಇದು. 3ನೇ ಸ್ಥಳ ಏನಾತ ಗುರುತಿಸಿದ್ದಾನೆ ಅದರ ಪಕ್ಕದಲ್ಲೇ ಇದೆ. ಇದು 4ನೇ ಪಾಯಿಂಟ್. ಇಲ್ಲಿ ಅಗೆಯಲಾಗ್ತಾ ಇದೆ. ಇವತ್ತು ಬೆಳಗ್ಗಿನಿಂದಲೂ ಈ ಕಾರ್ಯ ಆರಂಭ ಆಗಿದೆ. ನಿನ್ನೆ ಮತ್ತು ಇವತ್ತು 2ನೇ ದಿನ ಅಧಿಕಾರಿಗಳು ಸ್ಥಳದಲ್ಲೇ ಇದ್ದಾರೆ. ನಿನ್ನೆ ಮಳೆ ಹೆಚ್ಚಾಗಿತ್ತು, ಅಗೆಯುವಂಥ ಕೆಲಸ ಎಲ್ಲ ಸ್ವಲ್ಪ ತಡವಾಗ್ತಾ ಇತ್ತು, ವಿಳಂಬ ಆಗ್ತಾ ಇತ್ತು. ಇವತ್ತು ಮತ್ತೆ ಬೆಳಗಿನಿಂದ ಆರಂಭ ಮಾಡಿದ್ದಾರೆ. ಆಮೇಲೆ ಹೆಚ್ಚಿನ ಸಿಬ್ಬಂದಿ ಕೂಡ ಇವತ್ತು ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. SIT ಅಧಿಕಾರಿಗಳು, ವೈದ್ಯಾಧಿಕಾರಿಗಳು, ದೂರುದಾರ ಎಲ್ಲರೂ ಸೇರಿ ಇವತ್ತು ಅಸ್ಥಿ ಪಂಜರದ ಶೋಧವನ್ನು ಮುಂದುವರೆಸಿದ್ದಾರೆ. ಸ್ಥಳದ ದೃಶ್ಯಗಳನ್ನು ನೀವು ಗಮನಿಸಬಹುದು. ಧರ್ಮಸ್ಥಳದಲ್ಲಿ ಅಸ್ಥಿ ಪಂಜರಗಳಿಗಾಗಿ ಹುಡುಕಾಟ ನಡೀತಾ ಇರುವಂತಹ ಸಂದರ್ಭದ ದೃಶ್ಯ ಇದು. ದೂರುದಾರ ಗುರುತಿಸಿರುವಂತಹ 4ನೇ ಸ್ಥಳದಲ್ಲಿ ಇದೀಗ ಶೋಧ ಕಾರ್ಯ ಆರಂಭ ಆಗಿದೆ. ಇವತ್ತು ಬೆಳಗಿನಿಂದ ಆರಂಭ ಆಗಿರೋದು. ಒಟ್ಟು 2 ಪಾಯಿಂಟ್ಗಳನ್ನು ಅಗದಿದ್ದಾರೆ. ಇವತ್ತು 3ನೇ ಪಾಯಿಂಟ್ ಆಗಿತ್ತಾ ಇರೋದು. 2 ದಿನದ ಕಾರ್ಯಾಚರಣೆಯನ್ನು ತಗೊಂಡ್ರೆ ಇದು 4ನೇ ಪಾಯಿಂಟ್ ಆಗುತ್ತೆ. ಈಗ ಆಗಿತ್ತಾ ಇರೋದು ಬಂಗ್ಲಗುಡ್ಡದಲ್ಲಿರುವಂತಹ 4ನೇ ಜಾಗ ಇದು. 3ನೇ ಪಾಯಿಂಟ್ನ ಪಕ್ಕದಲ್ಲೇ ಇದೆ. ಆಮೇಲೆ ಕೇವಲ ಆತ ಪಾಯಿಂಟ್ ಮಾಡಿದಂಥ ಸ್ಥಳ ಮಾತ್ರ ಅಲ್ಲ, ಅಕ್ಕಪಕ್ಕನೂ ಕೂಡ ಒಂದು ಸ್ವಲ್ಪ ವಿಸ್ತಾರವಾಗಿ ಅಗೀತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಿಕಾಸ್ ಬಹಳ ವರ್ಷಗಳ ಹಿಂದಿನ ಕತೆ ಆತ ಹೇಳಿರೋದ್ರಿಂದ ಹೀಗೀಗಾಗಿದೆ ಅಂತ. ಸೊ ಎಕ್ಸಾಕ್ಟ್ ಆಗಿ ಆತ ತೋರಿಸ್ದಲ್ಲೇ ಇರುತ್ತೆ ಅನ್ನುವಂಥದ್ದು ಹೇಳೋದು ಅಸಾಧ್ಯ. ಅದೇ ಕಾರಣಕ್ಕೆ ಅಧಿಕಾರಿಗಳು ಸ್ವಲ್ಪ ವಿಸ್ತಾರವಾಗಿ ಅದನ್ನು ಅಗೀತಾ ಇದ್ದಾರೆ. ಜೊತೆಗೆ ನಿಮಗೆ ಗೊತ್ತಿರ್ಬೋದು ಈ ಪ್ರಕ್ರಿಯೆಗಳೆಲ್ಲ ಯಾವ ರೀತಿಯಾಗಿರುತ್ತೆ ಅಂತ. ಒಂದೊಂದು ಹಿಡಿ ಮಣ್ಣನ್ನು ತೆಗೆದಾಗಲೂ ಕೂಡ ಅದರಲ್ಲಿ ಏನಾದರೂ ಅವಶೇಷಗಳಿರುತ್ತಾ, ಏನಾದರೂ ಕ್ಲೂಸ್ಗಳು ಸಿಗುತ್ತಾ ಅಸ್ಥಿ ಪಂಜರಕ್ಕೆ ಸಂಬಂಧಪಟ್ಟ ಹಾಗೆ ಅಂತೆಲ್ಲ ನೋಡಿ ತೆಗಿಬೇಕಾಗತ್ತೆ. ಸಾಮಾನ್ಯವಾಗಿ ಗುಂಡಿ ಆಗಿರುವಂಥದ್ದಲ್ಲ. ಹಾಗಾಗಿ ಸ್ವಲ್ಪ ಸಮಯ ಹಿಡಿತಾ ಇದೆ. ಇದಕ್ಕೆ 2ನೇ ದಿನ 4ನೇ ಪಾಯಿಂಟನ್ನು ಅಗೀತಾ ಇದ್ದಾರೆ. ಆಮೇಲೆ ಅದು ಸುಲಭವಾಗಿ ನಡೆದಾಡುವಂಥ ಪ್ರದೇಶಗಳು ಕೂಡ ಅಲ್ಲ. ಕಾಡು, ಬಳ್ಳಿ, ಗುಡ್ಡ ಆ ರೀತಿಯಾದಂಥ ಪ್ರದೇಶ, ಮರಗಳಿದ್ದಾವೆ, ಗಿಡಗಂಟಿಗಳಿದ್ದಾವೆ. ಅದನ್ನೆಲ್ಲ ಸರಿಸ್ಕೊಂಡು ಓಡಾಡಬೇಕು. ಅಗೆಯುವಾಗಲೂ ಕೂಡ ಸಮಯ ತಗೊಳ್ತಾ ಇದೆ. ಅದರ ನಡುವೆ ಸುರಿತಾ ಇರುವಂಥ ಮಳೆ, ಒಂದು ಸ್ವಲ್ಪ ಬ್ರೇಕ್ ಕೊಟ್ಟು ಊಟಕ್ಕೆ ಹೋದರೆ ವಾಪಸ್ ಬರಬೇಕಾದ್ರೆ ಆ ಸುತ್ತಮುತ್ತಲೆಲ್ಲ ನೀರು ತುಂಬಿಕೊಂಡಿರುತ್ತಂತೆ. ನದಿ ಹರಿಯುವಂಥ ಪ್ರದೇಶ ಕೂಡ ಹೌದು. ಸೊ ಎಲ್ಲ ಚಾಲೆಂಜಸ್ಗಳಿದೆ. ಜೊತೆಗೆ ಬಹಳ ವರ್ಷಗಳ ಹಿಂದಿನ ಹಿಂದಿನ ಕಥೆಯನ್ನು ಆತ ಹೇಳಿರೋದು. ಹೀಗೀಗಾಗಿದೆ, ತಾನು ಈ ರೀತಿಯಾಗಿ 13 ಪಾಯಿಂಟ್ಗಳಲ್ಲಿ ನಾನು ಹೆಣವನ್ನು ಹೂತಿದ್ದೀನಿ ಅಂತ. ಇದಾಗಲೇ 4 ಪಾಯಿಂಟ್ಗಳನ್ನು ಅಗದಿದ್ದಾರೆ. 4ನೇ ಪಾಯಿಂಟ್ ಅಗೀತಾ ಇದ್ದಾರೆ. 3 ಪಾಯಿಂಟ್ಗಳನ್ನು ಆಲ್ರೆಡಿ ಆತ ಏನು ತೋರಿಸಿದ್ದ ಅದನ್ನು ಅಗೆಯಲಾಗಿದೆ. ಇದಾಗಲೇ ಒಟ್ಟು 13 ಪಾಯಿಂಟ್ಗಳಿದ್ದಾವೆ. ಬಹಳ ದಿನ ತಗೊಳ್ಳುತ್ತೆ. ಇವಾಗ ನಾವು ಹೋಗ್ತಾ ಇರುವಂಥ ವೇಗವನ್ನು ನೋಡಿದಾಗ ಇನ್ನೂ ಕೆಲ ದಿನಗಳು ತಗೊಳ್ಳುತ್ತೆ ಅಂತ ಬೆಳಗ್ಗೆ ಹೇಳ್ತಾ ಇದ್ರು. ಇವತ್ತು ಬಹುಶಃ 4ನೇ ಪಾಯಿಂಟ್ವರೆಗೂ ಹೋಗ್ಬೋದು, 4ನೇ ಪಾಯಿಂಟ್ ಕೂಡ ಅಗಿಬೋದು ಅಂತ. ಮಧ್ಯಾಹ್ನದಷ್ಟೊತ್ತಿಗೆ ನಮ್ಮ ಪ್ರತಿನಿಧಿ ಅದ್ರ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾ ಇದ್ರು, ಏನೇನಾಗ್ತಾ ಇದೆ ಅಲ್ಲಿ ಅಂತ. ಈಗ 4ನೇ ಪಾಯಿಂಟನ್ನು ಅಗಿಯೋದಕ್ಕೆ ಹೋಗ್ತಾ ಇರುವಂಥ ದೃಶ್ಯ ಅದು ಆಗ್ತಾ ಇದೆಯಂತೆ. 4ನೇ ಪಾಯಿಂಟನ್ನು ಕೂಡ ಇವತ್ತಿನ ದಿನ ಅಗಿಯಬಹುದು. ಅಸ್ಥಿ ಪಂಜರಗಳ ಶೋಧ ಈ ರೀತಿಯಾಗಿ ಮುಂದುವರಿತಾ ಇದೆ. ಒಟ್ಟು 13 ಪಾಯಿಂಟ್ಗಳಲ್ಲಿ 4ನೇ ಪಾಯಿಂಟಿಗೆ ಬಂದು ನಿಂತಿದ್ದಾರೆ. ದೂರುದಾರ ಕೂಡ ಜೊತೆಗಿದ್ದಾನೆ, ಸಿಬ್ಬಂದಿಗಳಿರ್ತಾರೆ, ಆಗಲೇ ಹೇಳಿದಾಗೆ ವೈದ್ಯಾಧಿಕಾರಿಗಳಿರ್ತಾರೆ, SIT ಅಧಿಕಾರಿಗಳಿರ್ತಾರೆ. ಎಲ್ಲರ ಸಮ್ಮುಖದಲ್ಲಿ ಈ ಕಾರ್ಯ ನಡೆಯುತ್ತೆ. ನಡ್ಕೊಂಡು ಹೋಗೋದು ಸುಲಭ ಅಲ್ಲ. ನೀವು ಗಮನಿಸ್ತಾ ಇದ್ದೀರ, ದೃಶ್ಯಗಳನ್ನು ಗಮನಿಸಿದ್ರೆ ಗೊತ್ತಾಗುತ್ತೆ ನಿಮಗೆ. ಕಿರಿದಾದಂಥ ರಸ್ತೆ, ಅದರಲ್ಲಿ ಹೋಗಬೇಕು. ಕಾಡದು, ಕಾಲ್ದಾರಿ ಇದೆಯಲ್ಲ, ಕಾಲುದಾರಿಯಲ್ಲೇ ನಡ್ಕೊಂಡು ಹೋಗಬೇಕು. ಆತ ಪಾಯಿಂಟ್ ಏನು ಹೇಳಿದಾನೆ ಇಲ್ಲಿ ತಾನು ಹೂತಿದ್ದೀನಿ ಅಂತ, ಪಾಯಿಂಟ್ಗಳಿಗೆ ತಲುಪೋದಕ್ಕೂ ಕಷ್ಟ ಇದೆ, ಕೆಲಸ ಇದೆ. ಅದಕ್ಕೆ ದಾರಿ ಮಾಡಿಕೊಂಡು ಸಾಗಬೇಕಾಗತ್ತೆ. ಬಿಕಾಸ್ 10-15 ವರ್ಷ ಅಂದರೆ ಅಂದ್ಕೊಳ್ಳಿ, ಅದು ಎಷ್ಟರ ಮಟ್ಟಿಗೆ ಮರ ಗಿಡಗಳು ಬೆಳೆದಿರ್ಬೋದು ಅಲ್ಲಿ ಅಂತ ಕೇಳಿ ಅದು ಕಾಡು ಪ್ರದೇಶ. ಹಾಗಾಗಿ ಅಲ್ಲಿ ನೋಡಿ ಅಧಿಕಾರಿಗಳು ಹೇಗೆ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಅಂತ. ಸ್ಥಳದಿಂದ ನಮ್ಮ ಪ್ರತಿನಿಧಿ ಪೃಥ್ವಿ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪೃಥ್ವಿ, ಆವಾಗಲೇ ನೀವು ಮಾತನಾಡ್ತಾ ಹೇಳ್ತಾ ಇದ್ರಿ ಮಾಹಿತಿಯನ್ನು ಕೊಡಬೇಕಾದಂಥ ಸಂದರ್ಭ. 3ನೇ ಪಾಯಿಂಟ್ ಆಗಿತ್ತಾ ಇದ್ದಾರೆ. ಇನ್ನೇನು ಇವತ್ತು 4ನೇ ಪಾಯಿಂಟ್ಗೂ ಕೂಡ ಹೋಗುವಂಥ ಸಾಧ್ಯತೆಗಳಿದೆ, ಮುಗಿಬಹುದು ಅಂತ. ಏನೇನು ಕಂಡು ಬರ್ತಾ ಇದೆ, ಏನು ಅಪ್ಡೇಟ್ಸ್ ಗೊತ್ತಾಗ್ತಾ ಇದೆ ಈ ಕ್ಷಣಕ್ಕೆ ಪೃಥ್ವಿ?
ಚೈತ್ರ 3ನೇ ಪಾಯಿಂಟ್ ಅಗದಾಗಿದೆ, ಅದರಲ್ಲಿ ಏನೂ ಸಿಕ್ಕಿಲ್ಲ. ಈಗ 4ನೇ ಪಾಯಿಂಟ್ ಅಗಿಯೋಕ್ಕೆ ಆರಂಭ ಮಾಡಿದ್ದಾರೆ. ಸೊ 4ನೇ ಪಾಯಿಂಟ್ ಒಂದು ತಂಡ ಆರಂಭ ಮಾಡಿದರೆ ಇನ್ನೊಂದು ತಂಡ ಊಟ ಮಾಡ್ಕೊಂಡು ಆ 4ನೇ ಪಾಯಿಂಟಿಗೆ ಹೋಗ್ತಾ ಇದೆ. ಇಲ್ಲಿ ನೋಡ್ಬೋದಾಗಿದೆ, ಇಲ್ಲಿ ನೋಡ್ಬೋದು ಒಂದು ಆ ಕಡೆ ನೋಡ್ತಾ ಹೋಗೋದಾದರೆ ಇಲ್ಲಿ ಈ ತಂಡ ಹೋಗ್ತಾ ಇರೋಂಥದ್ದನ್ನು ಅಲ್ಲಿ ನಾವು ನೋಡ್ಬೋದಾಗಿದೆ. ಸೊ ಎಲ್ಲರೂ ಕೂಡ ಅಂದರೆ ಫೊರೆನ್ಸಿಕ್ ಲ್ಯಾಬ್ ಇರ್ಬೋದು, ಮತ್ತು ಅವರ ಪಂಚನಾಮ ಮಾಡಲಿಕ್ಕೆ ಪಂಚರ್ ಏನಿರ್ತಾರೆ ಅವರು, ಮತ್ತು ಉಳಿದಂಥ ಪೊಲೀಸ್ ಸಿಬ್ಬಂದಿಗಳು, ಸೆಕ್ಯೂರಿಟಿ, ಮತ್ತು ಆತನನ್ನು ಕೂಡ ಯಾರು ಅನಾಮಿಕ ದೂರುದಾರ ಯಾರಿದ್ದಾನೆ ಸೊ ಆತನನ್ನು ಕೂಡ ಕರೆದುಕೊಂಡು ಅಲ್ಲಿಗೀಗ ಹೋಗ್ಲಾಗ್ತಾ ಇರುವಂಥದ್ದು. ಸೊ ಎಲ್ಲರೂ ಕೂಡ ಈಗ ಊಟದ ಬ್ರೇಕನ್ನು ತಗೊಂಡು ಈಗ 4ನೇ ಸ್ಪಾಟಿಗೆ ಹೋಗ್ತಾ ಇರೋಂಥದ್ದನ್ನು ನಾವು ನೋಡ್ಬೋದಾಗಿದೆ. ಇದು ದುರ್ಗಮ ಹಾದಿಯಾಗಿರುತ್ತೆ, ಇವು ಕಾಡಿನಂಥ ಪ್ರದೇಶ, ಸಂಪೂರ್ಣವಾಗಿ ಕಾಡಿನಂಥ ಪ್ರದೇಶ ಆಗಿರುತ್ತೆ. ಅಲ್ಲಿ ಒಳಗಡೆ ವಿಷ ಜಂತುಗಳು ಕೂಡ ಇರುತ್ತೆ, ಮತ್ತು ಉತ್ಖನನ ಮಾಡಲಿಕ್ಕೆ ಭಾರಿ ಕಷ್ಟ ಆಗ್ತಾ ಇರುವಂಥದ್ದು, ಮಳೆ ಆಗಾಗ ಕೂಡ ಬರ್ತಾ ಇರುವಂಥದ್ದು. ಇಂಥ ಪ್ರದೇಶದಲ್ಲಿ ಇವಾಗ ಈ ಒಂದು ಉತ್ಖನನ ಕಾರ್ಯ ಆಗ್ತಾ ಇರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಅಂದರೆ ಈ ಒಂದು ಪ್ರದೇಶದಲ್ಲಿ ಈಗ ಸದ್ಯಕ್ಕೆ ಎಲ್ಲರೂ ಕೂಡ ಎಲ್ಲ ತಂಡ ಈಗ ಹೋಗಿರುವಂಥದ್ದು. ಈಗ 4ನೇ ಪಾಯಿಂಟ್ ಏನಿದೆ, ಗುರುತು ಮಾಡಿರುವಂತಹ 4ನೇ ಪಾಯಿಂಟ್ ಏನಿದೆ, ಆ 4ನೇ ಪಾಯಿಂಟನ್ನು ಇವಾಗ ಉತ್ಖನನವನ್ನು ಮಾಡ್ತಾ ಇದ್ದಾರೆ. ಸೊ ಇನ್ನೊಂದು ತಂಡ ಕೂಡ ಅಲ್ಲಿಗೆ ಹೋಗಿ ಜಾಯಿನ್ ಆಗುತ್ತೆ. ಒಟ್ಟಾರೆ 20 ಜನರು ಪೌರ ಕಾರ್ಮಿಕರು ಸೇರಿದಂತೆ ಏನು ಪೊಲೀಸರು ಮತ್ತು SIT ಟೀಮ್ ಏನಿದೆ, SIT ಟೀಮ್ನ 30 ಜನರು, ಟೋಟಲ್ ಒಂದು 50ಕ್ಕೂ ಹೆಚ್ಚು ಜನರ ತಂಡ ಈಗ ಅಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥದ್ದು. ಎಲ್ಲ ಒಂದು ಗುರುತು ಮಾಡಿರುವಂಥ ಸ್ಪಾಟ್ಗಳಿದೆ, ಎಲ್ಲ ಸ್ಪಾಟ್ಗಳಿಗೂ ಕೂಡ ಪೊಲೀಸ್ ಭದ್ರತೆ ಅಂದರೆ ರೈಫಲ್ ಇಟ್ಕೊಂಡು ಪೊಲೀಸ್ ಭದ್ರತೆಯನ್ನು ಕೊಡ್ತಾ ಇರುವಂಥದ್ದು ಇಲ್ಲಿ ನೋಡ್ಬೋದಾಗಿದೆ. ಇವರು ಕೂಡ ಆದರೆ ಈ 8ನೇ ನಂಬರ್ ಇಲ್ಲೇ ಪಕ್ಕದಲ್ಲಿ ಇರುವಂಥದ್ದು. ಸೊ ಆ 8ನೇ ನಂಬರ್ನ ಸ್ಪಾಟನ್ನು ಭದ್ರತೆಯನ್ನು ಕೊಡಲಿಕ್ಕೂ ಕೂಡ ಇಲ್ಲಿ ಪೊಲೀಸರು ರಾತ್ರಿ ಹಗಲು ಇರುವಂಥದ್ದು ಇಲ್ಲಿ ನೋಡ್ಬೋದಾಗಿದೆ. ಅಂದರೆ ರೈಫಲ್ ಸಮೇತ ಪೊಲೀಸರು ಇಲ್ಲಿ ಈ ರೀತಿ ಒಂದು ಸ್ಪಾಟ್ನಲ್ಲಿ ಇರುವಂಥದ್ದು. ಅಂದರೆ ಅದನ್ನು ತುಂಬ ಸಂರಕ್ಷಿತವಾಗಿ ಇಟ್ಕೊಳ್ಬೇಕಾಗಿರುತ್ತೆ, ಯಾರೂ ಕೂಡ ಆ ಸ್ಪಾಟಿಗೆ ಬರಬಾರ್ದು. ಸೊ ಅದಕ್ಕೋಸ್ಕರ 24 ಅವರ್ಸು ಕೂಡ ಈ ರೀತಿ ಸೆಕ್ಯೂರಿಟಿಯನ್ನು ಅಂಥ ಸ್ಪಾಟ್ಗಳಿಗೆ ಕೊಡ್ತಾ ಇರುವಂಥದ್ದು. ಸೊ ಇಲ್ಲಿ ಇವಾಗ 4 ಗಂಟೆ ಏನಿದೆ, 4ನೇ ಸ್ಪಾಟ್ ಏನಿದೆ, 4ನೇ ಸ್ಪಾಟ್ ಇವಾಗ ಓಪನ್ ಮಾಡಲಿಕ್ಕೆ ಕೂಡ ಈಗ ಮುಂದಾಗಿರುವಂಥದ್ದು. ಈಗಾಗಲೇ ಅದನ್ನು ತೆಗಿಲಾಗ್ತಾ ಇದೆ, ಅದನ್ನ ಉತ್ಖನನ ಮಾಡಲಾಗ್ತಾ ಇದೆ. ಸೊ ಅದರಲ್ಲಿ ಏನಾದರೂ ಸಿಗುತ್ತಾ ಅಂತ ಹೇಳಿ ಕುತೂಹಲದಿಂದ ಇಲ್ಲಿ ಸಾಕಷ್ಟು ಜನರು ಕೂಡ ಇಲ್ಲಿ ನಿಂತ್ಕೊಂಡು ಇಲ್ಲಿ ನೋಡ್ತಾ ಇರುವಂಥ, ಅಂದರೆ ಏನು ಸದ್ಯ ಇಲ್ಲಿ ನಿಂತ್ಕೊಂಡ್ರೆ ಯಾವುದೇ ರೀತಿ ಅದು ಕಾಣಿಸಲ್ಲ. ಯಾಕೆಂತ ಹೇಳಿದರೆ 8ನೇ ನಂಬರ್ ಏನಿದೆ ಅದು ಮಾತ್ರ ಅದನ್ನು ಉತ್ಪನ್ನ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ಕಾಣುತ್ತೆ, ಅದು ಈ ಒಂದು ಸೇತುವೆಯ ಕೆಳಭಾಗದಲ್ಲೇ ಇದೆ. ಆದರೆ 4ನೇ ನಂಬರ್ ಇರುವಂಥದ್ದು ಕಾಡಿನ ಮಧ್ಯಭಾಗದಲ್ಲಿ. ಹಾಗೆ ಸಂಪರ್ಕದಲ್ಲಿ